ನಾನು ವಿಜಯ್ನನ್ನು ನನ್ನ ತಮ್ಮನಂತೆ ಕಾಣುತ್ತೇನೆ ಮತ್ತು ಅವನು ನನ್ನನ್ನು ದೀದಿ ಎಂದು ಕರೆಯುತ್ತಾನೆ. ನಾನು ಅವನಿಗೆ ಸಲಹೆ ನೀಡುತ್ತೇನೆ. ನಾನು ಅವನ ಸಲಹೆಗಾರಳಾಗಿದ್ದರೆ ಪವನ್ ಕಲ್ಯಾಣ್ ಅವರ ದಾರಿಯಲ್ಲಿ ಹೋಗು ಎಂದು ಹೇಳುತ್ತಿದ್ದೆ. ನಾನು ಖಂಡಿತವಾಗಿಯೂ ಅವನಿಗೆ ಆ ಸಲಹೆಯನ್ನು ನೀಡುತ್ತಿದ್ದೆ. ಆದರೆ ಅವರವರ ಇಷ್ಟ ಅವರವರಿಗೆ. ಬಹುಶಃ ವಿಜಯ್ ಅವರು, ಶ್ರೀ ಅವರು ಇದ್ದಂಥ ಒಂದು ಸ್ಥಾನದಲ್ಲಿದ್ದಾರೆ. ರಜನಿಕಾಂತ್ ಅವರು 91, 92ರಲ್ಲಿದ್ದರು. ಹಾಗಾಗಿ ಅವರ ಮೇಲೆ ಬಹಳ ನಿರೀಕ್ಷೆಗಳಿವೆ. ಕಮಲ್ ಸರ್ ಅವರು ಬಹಳ ಅನುಭವಿ ನಟ ಮತ್ತು ನಾನು ಹೇಳ್ತೇನೆ ಒಬ್ಬ ಅನುಭವಿ ರಾಜಕಾರಣಿಯೂ ಹೌದು. ಮತ್ತು ಇಂದು ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಅದು ಪ್ರಮುಖ ಸುದ್ದಿಯಾಗುತ್ತದೆ. ಹಾಗಾಗಿ ವಿಜಯ್ ಇನ್ನೂ ಬಹಳ ದೂರ ಸಾಗಬೇಕಿದೆ. ಕನಿಮೊಳಿ ಅವರು ತಮಿಳುನಾಡಿನ ಮಂತ್ರಿಗಳಲ್ಲಿ ಒಬ್ಬರಾಗಿ ಮುಂಚೂಣಿಯಲ್ಲಿ ನಿಂತು ಮಹಿಳೆಯರ ನೇತೃತ್ವ ವಹಿಸುವುದನ್ನು ಅವರಿಗೆ ಪ್ರಸ್ತುತಪಡಿಸುತ್ತಾ ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸುವುದನ್ನು ಅಥವಾ ಅದನ್ನು ಹೇಳುವುದನ್ನು ಅಥವಾ ಮಹಿಳೆಯರ ಹಕ್ಕುಗಳಿಗಾಗಿ ನಿಲ್ಲುವುದನ್ನು ಮತ್ತು ಇಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರಿಗಳಲ್ಲಿ ಒಬ್ಬರಾಗಿ ಇರುವುದನ್ನು ನೋಡಲು ನಾನು ಇಷ್ಟಪಡುತ್ತೇನೆ. ಇಷ್ಟು ವರ್ಷಗಳಿಂದ ನೀವು ಅದನ್ನು ನೋಡಿಲ್ಲ. ನಿಮ್ಮ ಸ್ವಂತ ಸಹೋದರಿಯನ್ನು ನೀವು ಯಾಕೆ ಪ್ರೋತ್ಸಾಹಿಸಬಾರದು? ಅವರು ಸಮರ್ಥರು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯು ಇಬ್ಬರು ಮಲ್ಟಿ ಸ್ಟಾರರ್ಗಳು ಮತ್ತು ಒಬ್ಬ ಹೀರೋನ ಕುರಿತಾಗಿದೆ ಎಂದು ತೋರುತ್ತದೆ. ಮತ್ತು ನನ್ನೊಂದಿಗೆ ಚಲನಚಿತ್ರ ಹಾಗೂ ರಾಜಕೀಯ ಎರಡೂ ಲೋಕಗಳನ್ನು ಅಷ್ಟೇ ವೈಭವ ಮತ್ತು ಯಶಸ್ಸಿನೊಂದಿಗೆ ನಿಭಾಯಿಸಿದ ಒಬ್ಬರು ಇದ್ದಾರೆ. ಖುಷ್ಬೂ ಸುಂದರ್ ಡಿಕೋಡರ್ಗೆ ಸ್ವಾಗತ. ಅಂತಹ ಹೀರೋ ನಿಮ್ಮ ಮಲ್ಟಿ ಸ್ಟಾರರ್ಗೆ ನಿಜವಾಗಿ ಪರಿವರ್ತನೆಗೊಳ್ತಾರೆ ಎಂದು ನೀವು ಭಾವಿಸುತ್ತೀರಾ? ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಎಂದು ನಾನು ಭಾವಿಸ್ತೇನೆ. ಅವರು ಅದನ್ನು ಹೇಗೆ ಮುಂದುವರಿಸಲು ಬಯಸ್ತಾರೆ. ನಮ್ಮ NDA ಮೈತ್ರಿಯಿಂದ ನಮಗೆ ಸಂತೋಷವಾಗಿದೆ. AIADMK ನಮಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ನಾವು ಶ್ರೀ ಅವರನ್ನು ಎದುರು ನೋಡುತ್ತಿದ್ದೇವೆ. APS ತಮಿಳುನಾಡಿನ ಮುಖ್ಯಮಂತ್ರಿಯಾಗುವುದನ್ನು ನೋಡಿ. ತಮಿಳುನಾಡಿನಲ್ಲಿ ಒಟ್ಟಾರೆ ವಾತಾವರಣವಂದರೆ ಎಲ್ಲರೂ DMK ಹೊರಹೋಗಬೇಕೆಂದು ಬಯಸುತ್ತಾರೆ. ಅವರು ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಸಾಕು, ಕಳೆದ 5 ವರ್ಷಗಳಲ್ಲಿ ಯಾವುದೇ ಕೆಲಸ ನಡೆದಿಲ್ಲ, ಆದ್ದರಿಂದ ನಾವು ಆಶಿಸುತ್ತೇವೆ ಮತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇವೆ ಮತ್ತು ಇದು DMKಯ ಅಂತ್ಯ, ಭ್ರಷ್ಟಾಚಾರದ ಅಂತ್ಯ, ಕುಟುಂಬ ರಾಜಕಾರಣದ ಅಂತ್ಯವಾಗಲಿದೆ ಎಂದು ನಮಗೆ ಖಾತ್ರಿ ಇದೆ. ಆದ್ದರಿಂದ 2019, 2021, 2024 ಹೆಚ್ಚು ಬದಲಾಗಿಲ್ಲ. ಹಾಗಾದರೆ ನೀವು ಹೆಚ್ಚಾಗಿ ಆಡಳಿತ ವಿರೋಧಿ ಅಲೆಯನ್ನೇ ಅವಲಂಬಿಸಿದ್ದೀರಾ? ಹೆಚ್ಚು ಬದಲಾಗಿಲ್ಲ ಎಂದರೆ NDAಯಲ್ಲಿ ತಮಿಳುನಾಡಿನಲ್ಲಿ ನಿಮ್ಮ ಸಂಯೋಜನೆಯು ಅಷ್ಟಾಗಿ ಬದಲಾಗಿಲ್ಲ. ನಾವು ಮುಂದೆ ಸಾಗಿದ್ದೇವೆ. ತಮಿಳುನಾಡಿನಲ್ಲಿ ಏನೂ ಇಲ್ಲ, ಕಮಲ ಅರಳುವುದಿಲ್ಲ ಎಂದು ಅವರು ಹೇಳಿದಾಗ ನಮಗೆ 4 ಹಾಲಿ ಶಾಸಕರಿದ್ದಾರೆ ಮತ್ತು ಈಗ ನಾವು 2 ಅಂಕಿಗಳಿಗಿಂತ ಹೆಚ್ಚಿನದನ್ನು ನೋಡುತ್ತಿದ್ದೇವೆ. ನಾವು ನೋಡ್ತಾ ಇದ್ದೇವೆ ನಮಗೆ ಎಷ್ಟು ಸೀಟುಗಳು ಸಿಗಲಿವೆ ಎಂದು ಮತ್ತು ನಮಗೆ ನೀಡಿದ ಪ್ರತಿಯೊಂದು ಕ್ಷೇತ್ರವನ್ನು ನಾವು ಗೆಲ್ಲುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಇದ್ದೇವೆ. ಈ ಚುನಾವಣೆಯ ಏಕೈಕ ಕಲ್ಪನೆ ಮತ್ತು ಏಕೈಕ ಮೂಲ ಆಧಾರವೆಂದರೆ ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡುವುದು. ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲ. ಪ್ರತಿದಿನ ನೀವು ಮಹಿಳೆಯರ ಮೇಲೆ ಹೇಗೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದೆ ಎಂಬುದನ್ನು ನೋಡುತ್ತೀರಿ. ಅದು 2 ವರ್ಷದ ಮಗುವಾಗಿರಲಿ, 7 ವರ್ಷದ ಮಗುವಾಗಿರಲಿ ಅಥವಾ 70 ವರ್ಷದ ಮಹಿಳೆಯಾಗಿರಲಿ. ತೀರಾ ಇತ್ತೀಚೆಗೆ ನೀವು 2 ದಿನಗಳ ಹಿಂದೆ ನೋಡಿದಂತೆ ಟ್ರಿಚಿಯಿಂದ ಮುಂಬೈಗೆ ಬರುತ್ತಿದ್ದ ಒಬ್ಬ ವಿದ್ಯಾರ್ಥಿನಿ, ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿದೆ. ಹಾಗಾಗಿ ನನಗೆ ಅನಿಸುತ್ತದೆ ಮತ್ತು ಯಾವುದೇ ಹೊಣೆಗಾರಿಕೆ ಇಲ್ಲ. ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಯಾರೂ ಸಿದ್ಧರಿಲ್ಲ. ಮತ್ತು ಆಗ ಸಚಿವರು ಹೇಳ್ತಾರೆ ತಮಿಳುನಾಡು ಅತ್ಯಂತ ಸುರಕ್ಷಿತ ರಾಜ್ಯ ಎಂದು. ತಮಿಳುನಾಡಿನವಳಾದ ನಾನು, ಹೌದು, ತಮಿಳುನಾಡು ಅತ್ಯಂತ ಸುರಕ್ಷಿತ ರಾಜ್ಯ ಎಂದು ಹೆಮ್ಮೆಯಿಂದ ನಂಬಲು ಮತ್ತು ಹೇಳಲು ಇಷ್ಟಪಡುತ್ತೇನೆ. ಆದರೆ ನನಗೆ ನನ್ನ ಹೆಣ್ಣು ಮಕ್ಕಳು ಹೊರಗೆ ಹೋದಾಗ ಅವರು ಮನೆಗೆ ಹಿಂತಿರುಗುವವರೆಗೂ ನಾನು ಇದೇ ಯೋಚನೆಯಲ್ಲಿ ಕುಳಿತಿರುತ್ತೇನೆ. ಬದಲಿಗೆ ನಾನು ಅವರು ಎಲ್ಲೇ ಇದ್ದರೂ ಸುರಕ್ಷಿತವಾಗಿದ್ದಾರೆಯೇ, ಅವರು ಎಲ್ಲೇ ಇದ್ದರೂ ಚೆನ್ನಾಗಿದ್ದಾರೆಯೇ ಮತ್ತು ಅವರು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗುತ್ತಿದ್ದಾರೆಯೇ ಎಂಬ ಆತಂಕದಲ್ಲಿರುತ್ತೇನೆ. ಹಾಗಾಗಿ ನನ್ನಂತಹ ಸವಲತ್ತುಳ್ಳ ವ್ಯಕ್ತಿಯೇ ಈ ರೀತಿಯ ಅಭದ್ರತೆಗಳನ್ನು ಅನುಭವಿಸುತ್ತಿದ್ದರೆ ತಮಿಳುನಾಡಿನ ಬೇರೆ ಭಾಗದಲ್ಲಿ ಸಂಪೂರ್ಣವಾಗಿ ಬೇರೆ ಸ್ಥಿತಿಯಲ್ಲಿರುವ ಯಾರಾದರೂ ಎಂತಹ ಅಭದ್ರತೆ ಮತ್ತು ಭಯದ ವಾತಾವರಣದಲ್ಲಿ ಬದುಕುತ್ತಾರೆ ಎಂದು ಕಲ್ಪಿಸಿಕೊಳ್ಳಿ. ಹಾಗಾಗಿ ನೀವು ಮಹಿಳೆಯರ ಸುರಕ್ಷತೆ, ಹೆಣ್ಣು ಮಕ್ಕಳ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೀರಿ ಮತ್ತು ಅವರ ಪ್ರತಿಕಥನವೆಂದರೆ ನೀವು ಸೃಷ್ಟಿಸಿದ LPG ಕೊರತೆಯನ್ನು ನೋಡಿ ಎನ್ನುವುದು. ಜಗತ್ತು ಕಾರ್ಯನಿರ್ವಹಿಸುತ್ತಿರುವ ರೀತಿಯನ್ನು ಅವರು ಅರ್ಥ ಮಾಡಿಕೊಳ್ಳದಿದ್ದರೆ, ನಡೆಯುತ್ತಿರುವ ಯುದ್ಧದ ಕ್ರಮವನ್ನು ಅವರು ಅರ್ಥ ಮಾಡಿಕೊಳ್ಳದಿದ್ದರೆ ಮತ್ತು ಅವರು ಇನ್ನೂ BJP ಕಾರಣದಿಂದ LPG ಕೊರತೆ ಇದೆ ಎಂದು ಹೇಳುತ್ತಿದ್ದರೆ, ಆಗ ಇದು ಅವರು ಪ್ರಪಂಚದ ರಾಜಕೀಯ ಮತ್ತು ನೀತಿಗಳನ್ನು ಅರ್ಥ ಮಾಡಿಕೊಳ್ಳದಷ್ಟು ಎಷ್ಟು ಸಂಕುಚಿತ ಮನಸ್ಸಿನವರು ಮತ್ತು ಎಷ್ಟು ಅಶಿಕ್ಷಿತರು ಎಂಬುದನ್ನು ತೋರಿಸುತ್ತದೆ. ಈ ಬಾರಿ ತಮಿಳುನಾಡು ಮಹಿಳೆಯರು ಮತ್ತು ಯುವ ಮತಗಳ ಬಗ್ಗೆ ಬಹುಶಃ ವಿಜಯ್ ಅವರಿಗೆ ಭಾರೀ ಮತ ನೀಡಬಹುದಾದವರಾಗಿ ಮಾತನಾಡುತ್ತಿದೆ. ಮುಖ್ಯಮಂತ್ರಿಯವರು ಮಹಿಳೆಯರಿಗಾಗಿ ಒಂದು ಯೋಜನೆ ಹೊಂದಿದ್ದಾರೆ, ಹಣ ನೀಡುವ ಯೋಜನೆ. ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು NDA ಏನು ಮಾಡಲು ಪ್ರಯತ್ನಿಸುತ್ತಿದೆ? ನೀವು ಸುರಕ್ಷತೆಯ ಬಗ್ಗೆ ಮಾತನಾಡಿದಿರಿ, ಅದು ನೀವು ಮಾತನಾಡುತ್ತಿರುವ ವಿಷಯ. ಆದರೆ
ಆ ಕೈಯಲ್ಲಿ ಸಿಗುವ ಹಣ ಎಂಬುದು ಬೇರೆ ಕೆಲವು ರಾಜ್ಯಗಳಲ್ಲಿ ಹಣ ಹಂಚಿದಾಗ ಕೆಲಸ ಮಾಡಿಲ್ಲ. ನೋಡಿ, ನಾವು ನೀತಿಗಳಲ್ಲಿ ನಂಬಿಕೆ ಇಟ್ಟಿದ್ದೇವೆ. ನಾವು ಜನರಿಗಾಗಿ ಕೆಲಸ ಮಾಡೋದರಲ್ಲಿ ನಂಬಿಕೆ ಇಟ್ಟಿದ್ದೇವೆ. 2014ರಿಂದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಬಂದಾಗಿನಿಂದ ವಿರೋಧ ಪಕ್ಷಗಳು ಯಾವಾಗಲೂ ಇದು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ್ದು ಎಂದು ಬಿಂಬಿಸಲು ಪ್ರಯತ್ನಿಸುವ ಧಾರ್ಮಿಕ ಗಡಿಗಳನ್ನು ಮೀರಿ ಮಹಿಳೆಯರಿಗಾಗಿ ತರಲಾದ ನೀತಿಗಳ ಪ್ರಮಾಣವನ್ನು ನಾವು ನೋಡಿದ್ದೇವೆ. ಯಾವುದೇ ನೀತಿಯಾಗಿರಲಿ, ಅದು ಮಹಿಳೆಯರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಹಿರಿಯರಿಗಾಗಲಿ, ಹಿರಿಯ ನಾಗರಿಕರಿಗಾಗಲಿ, ಅಥವಾ BJP ಸರ್ಕಾರ ಅಥವಾ NDI ಲೈನ್ ತಂದಿರುವ ದೇಶದಲ್ಲಿ ಬಂದಿರುವ ಯಾವುದೇ ನೀತಿಯಾಗಿರಲಿ, ದಯವಿಟ್ಟು ಹೇಳಿ, ಯಾವುದು ಇದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೇರಿದ್ದು, ಇದು ನಮಗೆ ಅಧಿಕಾರಕ್ಕೆ ಮತ ಹಾಕಿದ ಒಂದು ನಿರ್ದಿಷ್ಟ ಜನರಿಗೆ ಸೇರಿದ್ದು, ಇತರರಿಗಲ್ಲ ಎಂದು ಹೇಳುತ್ತದೆ. ಇದು ಭಾರತದ ಜನರಿಗಾಗಿ ಇದೆ. ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ತರಲಾದ ನೀತಿಗಳ ಸವಲತ್ತುಗಳನ್ನು ವಾಸ್ತವವಾಗಿ ಆನಂದಿಸುತ್ತಾರೆ. ಕಡೆಯ 5ನೇ ಸ್ಥಾನದಿಂದ ಮೊದಲ 3 ಸ್ಥಾನಗಳಿಗೆ ಕಳೆದ 12 ವರ್ಷಗಳಲ್ಲಿ ದೇಶವು ಇಷ್ಟು ತೀವ್ರವಾಗಿ ಅಂತಹ ದೊಡ್ಡ ವೇಗದಲ್ಲಿ ಬೆಳೆದು ಒಂದು ಕ್ರಮದಲ್ಲಿ ಏರಿದ್ದನ್ನು ನೋಡಲು ನಾವು ಖಂಡಿತವಾಗಿಯೂ ಏನಾದರೂ ಒಳ್ಳೆಯದನ್ನು ಮಾಡಿದ್ದೇವೆ. ಜಾಗತಿಕವಾಗಿ ಇಂದಿಗೂ ಯುದ್ಧ ನಡೆಯುತ್ತಿರುವಾಗ UAE ಸಚಿವರು ಹೇಳುತ್ತಾರೆ, ಪ್ರಧಾನಮಂತ್ರಿಯವರು ಅವರೊಂದಿಗೆ ಮಾತನಾಡಿದರೆ ನಾವು ಯುದ್ಧವನ್ನು ನಿಲ್ಲಿಸಬಹುದು ಎಂದು. ಹಾಗಾಗಿ ನಿಮ್ಮ ರಾಷ್ಟ್ರಕ್ಕೆ ಜಾಗತಿಕವಾಗಿ ಗೌರವಾನ್ವಿತ ನಾಯಕರೊಬ್ಬರು ಇದ್ದಾರೆ. ಹಾಗಾಗಿ ಅವರು ಖಂಡಿತವಾಗಿಯೂ ಎಲ್ಲೋ ಏನೋ ಸರಿ ಮಾಡುತ್ತಿದ್ದಾರೆ ಮತ್ತು ವಿರೋಧ ಪಕ್ಷವು ಅದಕ್ಕೆ ಕುರುಡಾಗಿದ್ದರೆ ಆಗ ನಾನು ಹೇಳುವುದೇನೆಂದರೆ ಅದು ಅವರಲ್ಲಿರುವ ಬಹಳ ಆಯ್ದ ಮರೆವು ಮತ್ತು ಕುರುಡುತನ. ಆದರೆ ಜನರಿಗೆ ವಿಷಯಗಳು ಚುಚ್ಚಿದಾಗ ಅದು LPG ಗ್ಯಾಸ್ ಕೊರತೆ ಆಗಿರಲಿ ಅಥವಾ ಬೇರೆ ಆಗಿರಲಿ, ಅದುವೇ ನಿರೂಪಣೆ ಆಗುತ್ತಿದೆಯೇ? ರಾಜಕೀಯ ನಿರೂಪಣೆ. ಅದು ನಿಸ್ಸಂಶಯವಾಗಿ ಜನರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು, ಜನರೊಂದಿಗೆ ಅನುರಣನವನ್ನು ಹೊಂದಿರುವ ವಿಷಯವಾಗಿರುತ್ತದೆ. ಜನರು ಅರ್ಥ ಮಾಡ್ಕೊಳ್ತಾರೆ. ಅವರು ಅದನ್ನು ತಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಕೆಲವು ಕಾಂಗ್ರೆಸ್ನವರು LPG ಗ್ಯಾಸ್ ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಓಡಾಡುವುದನ್ನು ನೋಡುತ್ತಿದ್ದೇನೆ. ಆದ್ದರಿಂದ ಕಾಂಗ್ರೆಸ್ ಇದ್ದಾಗ ಬೆಲೆಗಳು ಹೆಚ್ಚಾದಾಗ ಸ್ಮೃತಿ ಇರಾನಿ ಅವರು LPG ಗ್ಯಾಸ್ನೊಂದಿಗೆ ಬೀದಿಯ ಮಧ್ಯದಲ್ಲಿ ಕುಳಿತಿದ್ದರು ಮತ್ತು ಆ ಸಮಯದಲ್ಲಿ ಯಾವುದೇ ಯುದ್ಧವಿರಲಿಲ್ಲ. ಆದ್ದರಿಂದ ನಾವು ಅದನ್ನು ಸಹ ಹೇಳಬಹುದು. ಆದರೆ ನಾವು ತೂ ಮೈ 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 ಅನ್ನು ಕೇಳಲು ಹೋಗುವುದಿಲ್ಲ. ನಾವು ಆ ಚರ್ಚೆ ಮತ್ತು ಆ ವಾದಕ್ಕೆ ಹೋಗೋದಿಲ್ಲ. ನಾವು ಕೆಲಸ ಮಾಡುತ್ತಿದ್ದೇವೆ. ನಾವು ಅವರಿಗೆ ಪ್ರತಿಕ್ರಿಯಿಸ್ತಿಲ್ಲ, ಯಾಕಂದರೆ ಅವರು ಮಾಡುತ್ತಿರುವುದು ಸಂಪೂರ್ಣವಾಗಿ ಮೂರ್ಖತನ ಎಂದು ನಮಗೆ ತಿಳಿದಿದೆ ಮತ್ತು ನಾವು ಜನರಿಗಾಗಿ ಕೆಲಸ ಮಾಡುತ್ತಿದ್ದೇವೆ. ಯಾವುದೇ ಕೊರತೆ ಇಲ್ಲ. ನಾವು ಮಾತನಾಡುತ್ತಿರುವುದು ಅವರು ಹೇಗೆ ಜನರ ನಡುವೆ ಆತಂಕದಿಂದ ಕೂಡಿದ, ನಿಮಗೆ ಗೊತ್ತಲ್ಲ, ಸನ್ನಿವೇಶಗಳನ್ನು ಮತ್ತು ಆ ಭಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದರ ಬಗ್ಗೆ. ಆದರೆ ನೀವು ಮೊದಲ 2 ದಿನಗಳನ್ನು ನೋಡಿ, ಆ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಳಿದ್ದವು ಮತ್ತು ದೊಡ್ಡ ಜನಸಂದಣಿ ಇತ್ತು. ಅದೆಲ್ಲವೂ ಈಗ ತಿಳಿಯಾಗಿದೆ, ಯಾಕೆಂದರೆ ಜನರಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಕೊರತೆ ಇಲ್ಲ ಎಂದು ಅರ್ಥವಾಗಿದೆ. DMK ಇದನ್ನು ಯೋಜಿಸುತ್ತಿತ್ತು ಎಂದು ನೀವು ಭಾವಿಸುತ್ತೀರಾ? DMK ಪ್ರಚೋದಿಸ್ತಲೇ ಇರ್ತದೆ, ಯಾಕೆಂದರೆ ಅವರಿಗೆ ಇದೀಗ ಇದು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ. ಅವ್ರು ಗೆದ್ದರೆ ಅವ್ರು ಚೆನ್ನಾಗಿರ್ತಾರೆ. ಅವರು ಈ ಚುನಾವಣೆಯಲ್ಲಿ ಸೋತ್ರೆ ಆಗ ಅದು DMKಯ ಅಂತ್ಯ. ಅವರಿಗೆ ಅದು ಚೆನ್ನಾಗಿ ತಿಳಿದಿದೆ. ಮುಂದಿನ 5 ವರ್ಷ DMK ಉಳಿಯುತ್ತದೆ ಎಂದು ಸಹ ನನಗೆ ಅನಿಸುವುದಿಲ್ಲ. ಹಾಗಾಗಿ ಅವರಿಗೆ ಇದು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ. ಆದ್ದರಿಂದ ಅವರು ಪ್ರತಿಯೊಂದು ಆಟವನ್ನು ಆಡುತ್ತಾರೆ. ಅವರು ಒಂದು ರೀತಿಯ ಸಹಾನುಭೂತಿಯನ್ನು ಗಳಿಸಲು ಸಾಧ್ಯವಿರುವ ಎಲ್ಲ ಸುಳ್ಳು ನಿರೂಪಣೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ. ಆದರೆ ತಮಿಳುನಾಡಿನ ಜನರು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತರಾಗಿದ್ದಾರೆ ಮತ್ತು ನಮ್ಮಲ್ಲಿ ಸಾಕಷ್ಟು ವಿದ್ಯಾವಂತ ಜನರಿದ್ದಾರೆ. ಅವರಿಗೆ ಇದು ಕೆಲಸ ಮಾಡುವುದಿಲ್ಲ ಎಂದು ಅರ್ಥವಾಗುತ್ತದೆ. ನೀವು ವಿಜಯ್ ಮತ್ತು ಅವರ TVKಯನ್ನು ಹೇಗೆ ಮೌಲ್ಯಮಾಪನ ಮಾಡುತ್ತೀರಿ? ಈ ಚುನಾವಣೆಗಳ ಮೇಲೆ ಅವರು ಯಾವ ಪರಿಣಾಮವನ್ನು ಬೀರಲಿದ್ದಾರೆ? ಆದ್ದರಿಂದ ನಾವು ಕಾದು ನೋಡಬೇಕಾಗುತ್ತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಜನಸಮೂಹವು ನಿಮಗೆ ಮತಗಳನ್ನು ಗೆಲ್ಲಿಸಿಕೊಡುವುದಿಲ್ಲ. ಅವರು ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸುವುದಿಲ್ಲ ಅಥವಾ ನಿಮಗಾಗಿ ಮತಗಳನ್ನು ಗಳಿಸುವುದಿಲ್ಲ. ಹೌದು, ಅವರು ಅಡ್ಡಿಪಡಿಸುವವರ ಪಾತ್ರವನ್ನು ವಹಿಸಬಹುದು ಎಂದು ನಾವು ಹೇಳುತ್ತೇವೆ. ಆದರೆ ಮತ್ತೊಮ್ಮೆ ಜನರು ಮತ ಚಲಾಯಿಸುವವರೆಗೂ ಮತ್ತು ನಿಮಗೆ ಫಲಿತಾಂಶಗಳು ಬರುವವರೆಗೂ ನಿಮಗೆ ತಿಳಿಯುವುದಿಲ್ಲ. ಇದೇ ಆಗಿದೆ. ತೆಲುಗಿನ ಪ್ರಮುಖ ನಟರಲ್ಲಿ ಒಬ್ಬರು, ನಿಮಗೆ ಗೊತ್ತಲ್ಲ, ಅವರು ತಮ್ಮ ಪಕ್ಷವನ್ನು ಪ್ರಾರಂಭಿಸಿದಾಗ ಮತ್ತು ನಾವು ಭಾರೀ ಜನಸಮೂಹವನ್ನು ನೋಡಿದೆವು ಮತ್ತು ಅವರು ಅಷ್ಟೇ ಎಂದು ಹೇಳಿದರು. ಇದು ಕಾಂಗ್ರೆಸ್ನ ಅಂತ್ಯ. ಆದರೆ ನಂತರ ದುರದೃಷ್ಟವಶಾತ್ ಅವರು ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಲಿಲ್ಲ. ವಿಜಯಕಾಂತ್ ಬಂದಾಗಲೂ ಇದೇ ರೀತಿ ಆಯಿತು. ಅವರು ಗೆದ್ದರು, ಆದರೆ ನಂತರ ಅವರಿಗೆ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ತಮಿಳುನಾಡಿನ ಇತರೆ ಕೆಲವು ನಟರೇ ರಾಜಕೀಯಕ್ಕೆ ಬಂದಾಗ ಅವರಿಗೆ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನನಗನ್ಸುತ್ತದೆ, ಹಾಗಾದರೆ ನಾವು ಇದನ್ನು ಚಿರಂಜೀವಿ ಟೆಂಪ್ಲೇಟ್ ಮತ್ತು ಪವನ್ ಕಲ್ಯಾಣ್ ಟೆಂಪ್ಲೇಟ್ ಎಂದು ಕರಿಬೇಕೆ? ಮತ್ತು ನೀವು ಪವನ್ ಕಲ್ಯಾಣ್ ಟೆಂಪ್ಲೇಟನ್ನು ಪ್ರತಿಪಾದಿಸುತ್ತಿದ್ದೀರಾ?
ನೀವು ನನ್ನನ್ನು ಕೇಳಿದರೆ ನಾನು ವಿಜಯ್ ಅವರನ್ನು ನನ್ನ ತಮ್ಮನಂತೆ ಕಾಣುತ್ತೇನೆ ಮತ್ತು ಅವರು ನನ್ನನ್ನು ದೀದಿ ಎಂದು ಕರೆಯುತ್ತಾರೆ. ನಾನು ಅವರಿಗೆ ಸಲಹೆ ನೀಡುತ್ತೇನೆ. ನಾನು ಅವರ ಸಲಹೆಗಾರಳಾಗಿದ್ದರೆ ನಾನು ಅವರಿಗೆ ಪವನ್ ಕಲ್ಯಾಣ್ ಅವರ ದಾರಿಯಲ್ಲಿ ಹೋಗಿ ಎಂದು ಹೇಳುತ್ತಿದ್ದೆ. ನಾನು ಖಂಡಿತವಾಗಿಯೂ ಅವರಿಗೆ ಆ ಸಲಹೆಯನ್ನು ನೀಡುತ್ತಿದ್ದೆ. ಆದರೆ ಅವರವರ ಇಷ್ಟ ಅವರಿಗೆ ತಮ್ಮದೇ ಆದ ಆಲೋಚಿಸುವ ಮನಸ್ಸಿದೆ. ಸಲಹೆಗಾರರಾಗಿ ಅವರಿಗೆ ತಮ್ಮದೇ ಆದ ಜನರಿದ್ದಾರೆ. ಆದ್ದರಿಂದ ತಮಗಾಗಿ ನಿರ್ಧರಿಸಲು ಅವರೇ ಅತ್ಯುತ್ತಮ ವ್ಯಕ್ತಿ. ಆದ್ದರಿಂದ ಅವರು ನಿರ್ಧರಿಸಲಿ. ನೋಡೋಣ. ನಾವು ಚುನಾವಣೆಗಳನ್ನು ಘೋಷಿಸುವವರೆಗೆ ನಿಮಗೆ ಇನ್ನೂ 1 ವಾರ ಸಮಯವಿದೆ. ಆದ್ದರಿಂದ ಈ 1 ವಾರದಲ್ಲಿ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ಒಳ್ಳೆಯದಾಗಲಿ ಎಂದು ಆಶಿಸೋಣ. ಹಾಗಾಗಿ ನಿಮಗೆ ಗೊತ್ತಿದೆ, ನೀವು ಹೇಳಿದ ಹಾಗೆ EPS ಅವರು NDAಯ ಮುಖ್ಯಮಂತ್ರಿ ಅಭ್ಯರ್ಥಿ. ಅದು ತುಂಬ ಕಷ್ಟಕರವಾಗುತ್ತದೆ ಅಲ್ವೇ? ಚೌ ಅವರು ಯಾವಾಗಲೂ ತಾವೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುತ್ತಾರೆ ಎಂಬ ಭರವಸೆಯೊಂದಿಗೆ ಬರುತ್ತಾರೆ, ಅಥವಾ ಅವರ ಬೆಂಬಲಿಗರು ಆ ಭರವಸೆಯೊಂದಿಗೆ ಬರುತ್ತಾರೆ. ನನ್ನ ಪ್ರಕಾರ ಇಲ್ಲಿ ಮತ್ತು ದೆಹಲಿಯಲ್ಲಿರುವ ಪಕ್ಷದ ಹಿರಿಯರು ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ EPS ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿದ್ದೇವೆ ಮತ್ತು ನಾವು ಬಯಸುತ್ತೇವೆ. ಏಕೆಂದರೆ ಅವರು 2021ರಿಂದ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಆಡಳಿತದಲ್ಲಿ ತಮಿಳುನಾಡು ಪ್ರವರ್ಧಮಾನಕ್ಕೆ ಬರುವುದನ್ನು, ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಾವು ನೋಡಿದ್ದೇವೆ ಹೇಗೆ ಅಂದರೆ 19ರಿಂದ, ಹೌದು 21ರಿಂದ. ಹಾಗಾಗಿ ನಿಮಗೆ ಗೊತ್ತಿದೆ ನಾವು ಅವರು ಹೇಗೆ ಕೆಲಸ ಮಾಡಿದರು ಎಂದು ನೋಡಿದ್ದೇವೆ. ಆದರೆ 21ರಿಂದ DMK ಅಧಿಕಾರಕ್ಕೆ ಬಂದಾಗಿನಿಂದ ತಮಿಳುನಾಡಿನಲ್ಲಿ ನಾವು ಕಂಡಿರುವ ಅವನತಿಯಿಂದ ನಾನು ಅಂದುಕೊಳ್ಳುತ್ತೇನೆ ಜನರು ಯೋಚಿಸಬೇಕು. ಅವರು ಮತ್ತೆ DMKಯನ್ನು ಅಧಿಕಾರಕ್ಕೆ ತರಲು ಮತ ಹಾಕಬೇಕೇ? ಮತ್ತು ಒಬ್ಬ ಪ್ರಜೆಯಾಗಿ ನಾನು ನನ್ನನ್ನು ಸಂಪೂರ್ಣ ದಕ್ಷಿಣ ಭಾರತೀಯಳು ಅಥವಾ ತಮಿಳುನಾಡಿನ ಪ್ರಜೆ ಎಂದು ಕರೆದುಕೊಳ್ಳುತ್ತೇನೆ. ಹಾಗಾಗಿ ನಾನು ಯಾವತ್ತಿದ್ದರೂ EPSಗೆ ಮತ ಹಾಕುತ್ತೇನೆ. ನೀವು ಖಂಡಿತವಾಗಿಯೂ ನಿಮ್ಮನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬೆರೆಸಿಕೊಂಡಿದ್ದೀರಿ ಎನ್ನುವುದಕ್ಕೆ ಒಂದು ಉದಾಹರಣೆ, ಬೇರೆ ಯಾರೇ ಆಗಲಿ, ಬೇರೆ ಯಾವುದೇ ಉತ್ತರ ಭಾರತದ ರಾಜ್ಯ ನಿಮ್ಮನ್ನು ತಮ್ಮವರೆಂದು ಹೇಳಿಕೊಂಡರೂ ತಮಿಳಿಗರು ಇಲ್ಲ, ಅವಳು ನಮ್ಮವಳು ಎಂದು ಹೇಳುತ್ತಾರೆ. ಆದರೆ BJP ಇನ್ನೂ ಹೊರಗಿನವರ ಪಕ್ಷ ಎಂಬ ಹಣೆಪಟ್ಟಿಯನ್ನು ಹೊತ್ತಂತೆ ಕಾಣುತ್ತದೆ. ಹಾಗೆ ಹೊರಗಿನವರ ಪಕ್ಷವಲ್ಲ. ನಾವು ಆಳವಾಗಿ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇವೆ. ಆದರೆ ಭವಿಷ್ಯದಲ್ಲಿ ತಮಿಳುನಾಡನ್ನು ಗೆಲ್ಲುವ ಕನಸನ್ನು ನಾವು ಖಂಡಿತವಾಗಿಯೂ ಕಾಣುತ್ತೇವೆ ಮತ್ತು ನಮಗೆ ಅರ್ಥವಾಗಿದೆ. ನೋಡಿ, ಜನರು ಸುಳ್ಳು ಭರವಸೆಗಳನ್ನು ನೀಡಿ ಚುನಾವಣೆಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ದೀರ್ಘಾವಧಿಯಲ್ಲಿ ಉಳಿಯಲು ನಾನು ಮೊದಲೇ ಹೇಳಿದಂತೆ ಭಾರತವು BJPಯನ್ನು ಮತ ಹಾಕಿ ಹ್ಯಾಟ್ರಿಕ್ ಆಗಿ ಮತ್ತೆ ಅಧಿಕಾರಕ್ಕೆ ತರುತ್ತಿದ್ದರೆ ನಾವು ಖಂಡಿತವಾಗಿಯೂ ನಮಗಾಗಿಯೇ ಒಳ್ಳೆಯದನ್ನು ಮಾಡುತ್ತಿದ್ದೇವೆ. ಹಾಗಾಗಿ ಅವರಿಗೆ ಅರ್ಥವಾಗ್ತದೆ, ಅವರು ನಮ್ಮ ವಿರುದ್ಧವಾಗಿದ್ದರೂ ಜನರಿಗೆ ಅರ್ಥವಾಗ್ತದೆ. ಈಗಲೂ ಇರಾಕ್, ನನ್ನ ಪ್ರಕಾರ ಇರಾನ್ ಮತ್ತು US ಮತ್ತು ಇರಾಕ್ ಗಡಿಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು, ವಾಪಸ್ ಬಂದಿರುವ ಮುಸ್ಲಿಮರು ಕೂಡ ಅವರು ಹೇಳಿದರು, ಪ್ರಧಾನಮಂತ್ರಿ ಇಲ್ಲದಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ತ್ರಿವಳಿ ತಲಾಕ್ನಿಂದ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದ ಕಾನೂನುಗಳೇ ಆಗಿರಲಿ, ಅಥವಾ ಅದು ಮತ್ತೆ ಮುಸ್ಲಿಮರ ಬಗ್ಗೆಯೇ ಇರುವ ಆರ್ಟಿಕಲ್ 370 ಆಗಿರಲಿ, ನಾವು ಎಂದು ಜನರು ನೋಡುವಂತಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ. ವಿರೋಧ ಪಕ್ಷವು ಯಾವುದೇ ನಕಲಿ ನಿರೂಪಣೆ ಅಥವಾ ಸುಳ್ಳು ಪ್ರಚಾರವನ್ನು ಮಾಡುತ್ತಿದ್ದರೂ ಸಮಾನವಾಗಿ ಕೆಲಸ ಮಾಡುವ ಒಂದು ಪಕ್ಷವಿದೆ. ಒಬ್ಬ ಪಕ್ಷದ ನಾಯಕರಿದ್ದಾರೆ, ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ. ಅವರು ನೀವು ಯಾವ ಧರ್ಮ, ಯಾವ ಜಾತಿ ಅಥವಾ ಸಮುದಾಯಕ್ಕೆ ಸೇರಿದ್ದೀರಿ ಅಥವಾ ಎಲ್ಲಿಯವರು ಎಂಬುದನ್ನು ಲೆಕ್ಕಿಸದೆ ಜನರಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ರಾಷ್ಟ್ರದ ಬಗ್ಗೆ, ಇದು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಬಗ್ಗೆ. ಮತ್ತು ತಮಿಳುನಾಡು ದೂರವಿಲ್ಲ. ನಾವು ನಿಜವಾಗಿಯೂ ಜನರು ಅರ್ಥ ಮಾಡ್ಕೊಳ್ತಾರೆ ಮತ್ತು ಎಂದು ನಂಬುತ್ತೇವೆ. ನಮಗೆ ಭರವಸೆ ಇದೆ ಎಂದು ನಾನು ಹೇಳುವುದಿಲ್ಲ. NDA ಜನರಿಗಾಗಿ ಮತ್ತು ತಮಿಳುನಾಡಿನ ಜನರಿಗಾಗಿ ಎಷ್ಟು ಕೆಲಸ ಮಾಡಿದೆ ಮತ್ತು NDA ಮೈತ್ರಿಯೇ ಮುಂದಿನ ದಾರಿ ಎಂಬುದನ್ನು ಅವರು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ಈ ಚುನಾವಣೆ ಸಾಬೀತುಪಡಿಸಲಿದೆ ಎಂದು ನಮಗೆ ಸಂಪೂರ್ಣ ಭರವಸೆ ಇದೆ. NDA ಮೈತ್ರಿಯಲ್ಲಿ ನಿಮ್ಗೆ ಗೊತ್ತಲ್ಲ, ಸದಸ್ಯರ ನಡುವೆ ಅಂದರೆ ADMK ಮತ್ತು BJP ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಇವೆ. ಮುಂದಿನ ದಿನಗಳಲ್ಲಿ ಆ ಮತಗಳ ವರ್ಗಾವಣೆ ಆಗಲು ಸಾಧ್ಯವೇ, ಅಥವಾ ಅಲ್ಲಿ ನಿಮಗೆ ಕೆಲವು ಮನಸ್ತಾಪಗಳು ಕಾಣಿಸ್ತಿವೆಯೇ? ಮತ್ತು ಯಾಕೆಂದರೆ ಜನರು ಮಾತಾಡ್ತಿದ್ದಾರೆ, ನಿಮ್ಗೆ ಗೊತ್ತಲ್ಲ, ಕುಟುಂಬಗಳಲ್ಲಿ ಹಿರಿಯರು ಒಂದು ಮತ ಹಾಕಿದರೂ ಸಹ ಒಂದು ಕಡೆ ಅಥವಾ ಇನ್ನೊಂದು ಕಡೆ ಕಮಲಕ್ಕೆ, ಆದರೆ ಯುವಕರು ವಿಜಯ್ ದಾರಿಯಲ್ಲಿ ಹೋಗುತ್ತಾರೆ ಎನ್ನುತ್ತಾರೆ. ಕಾದು ನೋಡೋಣ. ನಾವು ಒಂದು ಕೋಣೆಯಲ್ಲಿ ಕುಳಿತು ಮಾತನಾಡೋದು ಮತ್ತು ಚರ್ಚಿಸುವುದು ತುಂಬ ಸುಲಭ. ನಾನು ಇದರ ಬಗ್ಗೆ ಹೆಚ್ಚು ಚರ್ಚಿಸಲು ಬಯಸುವುದಿಲ್ಲ. ಆದರೆ ನನ್ನ ಪ್ರಕಾರ ಪಕ್ಷದ ವಿಷಯಕ್ಕೆ ಬಂದರೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಅವೆಲ್ಲವನ್ನೂ ಬಗೆಹರಿಸಲಾಗಿದೆ. ಮತ್ತು ನೀವು ಒಂದು ಕುಟುಂಬದಲ್ಲಿದ್ದಾಗ ಅಭಿಪ್ರಾಯ ಭೇದಗಳು ಬರುವುದು ಸಹಜ ಮತ್ತು ಅದು ಸರಿ. ಅಭಿಪ್ರಾಯ ಭೇದ ಎಂದರೆ ಪಕ್ಷದೊಳಗೆ ಸಾಕಷ್ಟು ಪ್ರಜಾಪ್ರಭುತ್ವ ಇದೆ ಎಂದರ್ಥ.
ಹಾಗಾಗಿ ನಮಗಿದ್ದ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಂಡಿದ್ದೇವೆ ಮತ್ತು ಇಂದು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಟ್ಟಾಗಿರುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗಾಗಿ ನನ್ನ ಪ್ರಕಾರ ಒಟ್ಟಾಗಿ ಕೆಲಸ ಮಾಡಿ ನಾವು NDA ಗೆಲ್ಲಬೇಕೆಂದು ಬಯಸುತ್ತೇವೆ ಮತ್ತು ನಾವು ಹೀಗೆಯೇ ಇರಲಿದ್ದೇವೆ. ಒಗ್ಗಟ್ಟಾಗಿ ಜನರಿಗೆ ಸುರಕ್ಷಿತ ವಾತಾವರಣ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯವನ್ನು ನೀಡಲು ಹೋರಾಡಲಿದ್ದೇವೆ. ಅಲ್ಲಿ ನಮಗೆ ಯಾವುದೇ ವರ್ಗ ಅಥವಾ ಯಾವುದೇ ಜಾತಿಯೊಂದಿಗೆ ಸಮಸ್ಯೆಗಳಿರುವುದಿಲ್ಲ. ನಾವು ಕೇವಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ. ವಿಜಯ್ ಅವರ ವೈಯಕ್ತಿಕ ವಿಷಯಗಳು ಏನೇ ಇರಲಿ ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಲು ಬಯಸೋದಿಲ್ಲ ಎಂದು ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಿ. ಆದರೆ ಹೌದು, ಒಬ್ಬ ಸಹ ನಟಿಯ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟದಾಗಿ ದಾಳಿ ಮಾಡಲಾಗಿದೆ. ನಿನ್ನೆ ಕೂಡ ನಟಿ ತ್ರಿಷಾ ಏರ್ಪೋರ್ಟ್ನಲ್ಲಿದ್ದರು ಮತ್ತು ಅವರನ್ನು ಟ್ರೋಲ್ ಮಾಡಲಾಯಿತು, ಅವರನ್ನು ಹಿಂಬಾಲಿಸಲಾಯಿತು. ತರುವಾಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ನೋಡಿ, ದುರದೃಷ್ಟವಶಾತ್ ನಾವು ಎಂಥ ಕಾಲದಲ್ಲಿದ್ದೇವೆಂದರೆ ನೀವು ಸೀನಿದ್ರೂ ಕೂಡ ಅದನ್ನು ಬೇರೆಯವರ ಮೇಲೆ ಹಾಕಲು ಬಯಸ್ತೀರಿ. ಹಾಗಾಗಿ ಅವರಿಬ್ಬರ ಬಗ್ಗೆ ನನಗೆ ತಿಳಿದಿರುವ ಹಾಗೆ ತ್ರಿಷ್ ನನಗೆ ತುಂಬ ಆತ್ಮೀಯರು. ಆದ್ದರಿಂದ ನಾನು ಹೇಳುವುದೇನೆಂದರೆ, ನಾನು ಭೇಟಿಯಾದ ಅತ್ಯಂತ ಘನತೆಯುಳ್ಳ ಮಹಿಳೆಯರಲ್ಲಿ ತ್ರಿಷಾ ಒಬ್ಬರು ಮತ್ತು ಅತ್ಯಂತ ಸೌಮ್ಯ ಸ್ವಭಾವದವರು. ಎಲ್ಲೆಡೆ ನಿಮ್ಮನ್ನು ಹಿಂಬಾಲಿಸುವ ಆ ಪಾಪ್ರಾಜಿಗಳ ಬಗ್ಗೆ ನಾನು ಕಮೆಂಟ್ ಮಾಡಲು ಬಯಸುವುದಿಲ್ಲ. ಈ ರೀತಿಯ ವ್ಯವಸ್ಥೆಯನ್ನು ನಾವು ಬಹುಶಃ ಮುಂಬೈನಲ್ಲಿ ನೋಡಿದ್ದೇವೆ, ಇಲ್ಲಿ ಅಲ್ಲ. ದುರದೃಷ್ಟವಶಾತ್ ಇದು ಇಲ್ಲಿ ಶುರುವಾಗುತ್ತಿದೆ ಮತ್ತು ಕಮೆಂಟ್ ಮಾಡುವವರು, ಕುಳಿತು ಮಾತನಾಡುವವರು ತಮ್ಮ ಸ್ವಂತ ಸಮಸ್ಯೆಗಳನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬೇರೆಯವರ ಜೀವನದಲ್ಲಿ ಇಣುಕಿ ನೋಡುವುದರಲ್ಲಿ ಹೆಚ್ಚು ಸಂತೋಷ ಪಡುವ ಜನರು. ಹಾಗಾಗಿ ಅವರು ಬೇರೆಯವರ ಬಗ್ಗೆ ಕಾಮೆಂಟ್ ಮಾಡೋದರಲ್ಲಿ ಒಂದು ರೀತಿ ಆನಂದಿಸ್ತಾರೆ ಅಥವಾ ವಿಕೃತ ಆನಂದವನ್ನು ಪಡೀತಾರೆ ಮತ್ತು ಅವರಲ್ಲಿ 99.9% ಜನ ನಮಗೆ ಪರಿಚಯವಿರುವುದಿಲ್ಲ. ಹಾಗಾಗಿ ಆ ವಿಷಯದಲ್ಲಿ ಯಾರೇ ಆಗಲಿ ಬೇರೆಯವರು ಏನು ಕಾಮೆಂಟ್ ಮಾಡ್ತಾರೆ ಎಂಬುದಕ್ಕೆ ಅವರು ಜವಾಬ್ದಾರರಲ್ಲ ಮತ್ತು ಅವರಿಗೆ ಪ್ರತಿಕ್ರಿಯಿಸೋದರಲ್ಲಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕೆಂದು ನನಗನ್ನಿಸುವುದಿಲ್ಲ. ನೀವು ಹಿಂದಿನ ಪಕ್ಷವನ್ನು ತೊರೆದಾಗ ಅವರಿಗೆ ಬುದ್ಧಿವಂತ ಮಹಿಳೆಯರು ಬೇಕಾಗಿಲ್ಲ ಎಂದು ನೀವು ಮಾತನಾಡಿದ್ದೀರಿ ಅಥವಾ ಹೇಳಿದ್ದೀರಿ ಎಂದು ಹೇಳಲಾಗುತ್ತದೆ. ಹೌದು, ಈಗ ಆ ಅವಕಾಶ ನಿಮಗೆ ಸಿಗುತ್ತಿದೆ ಎಂದು ಅನಿಸುತ್ತದೆಯೇ? ನಿಮಗೆ ಗೊತ್ತಲ್ಲ, ಆ ಅರ್ಥದಲ್ಲಿ ಬಿಜೆಪಿ ಬೇರೆಡೆ ಏನು ಮಾಡುತ್ತಿದೆಯೋ ಅದಕ್ಕಿಂತ ವಿಭಿನ್ನವಾದ ಟೆಂಪ್ಲೇಟ್ ತಮಿಳುನಾಡಿಗೆ ಬೇಕೆ? ಗುರುತಿನ ರಾಜಕೀಯದಿಂದ ದೂರ ಸಾಗಿ ಅಭಿವೃದ್ಧಿ ರಾಜಕೀಯದತ್ತ ಸಾಗುವುದು. ನಮಗೆ ಅಭಿವೃದ್ಧಿ ಬೇಕು, ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ, ಆದರೆ ನಮಗೆ ಅಭಿವೃದ್ಧಿ ಬೇಕು. ನಾವು ಹಿಂದಿನ ಖ್ಯಾತಿಯ ಮೇಲೆ ಅವಲಂಬಿತರಾಗಿರಲು ಸಾಧ್ಯವಿಲ್ಲ. ಸುಳ್ಳು ಭರವಸೆಗಳು ಅಥವಾ ಸುಳ್ಳು ಆಶ್ವಾಸನೆಗಳ ಮೇಲೆ ಬದುಕಬಹುದು ಎಂದು ಹೇಳಲು ಸಾಧ್ಯವಿಲ್ಲ. ಬುದ್ಧಿವಂತೆ ಮಹಿಳೆಯೇ? ಹೌದು, ನಿರ್ಮಲಾ ಸೀತಾರಾಮನ್ ಅವರು ಸತತ 9 ವರ್ಷಗಳ ಕಾಲ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸುವುದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇದಕ್ಕಿಂತ ಹೆಚ್ಚಿಗೆ ನಾವು ಏನನ್ನು ಕೇಳಬಹುದು? ರಾಷ್ಟ್ರದ ಅತ್ಯಂತ ಬುದ್ಧಿವಂತ ಮಹಿಳೆಯಾಗಿ ಅತ್ಯುನ್ನತ ಸ್ಥಾನದಲ್ಲಿರುವ ಒಬ್ಬ ಮಹಿಳೆ. ನಿಮಗೆ ಸುಷ್ಮಾ ಸ್ವರಾಜ್ ಜಿ ಅವರಂತಹ ಅತ್ಯುತ್ತಮ ನಾಯಕಿಯೊಬ್ಬರಿದ್ದರು. ತಮಿಳುನಾಡಿನ ತಮಿಳಿಸೈ ಸೌಂದರರಾಜನ್ ಅವರಂತಹ ವಿದ್ಯಾವಂತರು ನಿಮಗಿದ್ದಾರೆ. ಮತ್ತು ವಾನತಿ ಶ್ರೀನಿವಾಸನ್ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ನಾವು ನೋಡಿದ್ವಿ. ಸ್ಮೃತಿ ಇರಾನಿ ಅಲ್ಲಿದ್ದರು. ನೀವು ಕೇವಲ ನಿಮ್ಮ ಪಕ್ಷದ ಮಹಿಳೆಯರನ್ನೇ ಉಲ್ಲೇಖಿಸಿದ್ದೀರಿ. ಹೌದು, ದಯವಿಟ್ಟು ಇತ್ತೀಚೆಗೆ ನನಗೆ ಹೇಳಿ, ಅಂದರೆ DMKಯಲ್ಲಿ ಕಣ್ಣಿ ಮುರಿ ಅತ್ಯುತ್ತಮ ಬುದ್ಧಿವಂತ ಮಹಿಳೆಯರಲ್ಲಿ ಒಬ್ಬರು ಎಂದು ನಾನು ಯಾವಾಗಲೂ ಹೇಳುತ್ತೇನೆ. ಆದರೆ ಕನ್ನಿ ಅವರನ್ನು ಸಹ ಎಂದು ಬಡ್ತಿ ನೀಡುವುದನ್ನು ನಾನು ನೋಡುವುದಿಲ್ಲ. ರಾಜ್ಯದ ಮಂತ್ರಿಗಳಲ್ಲಿ ಒಬ್ಬರಾಗಿ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುತ್ತಿದ್ದೀರಾ? ಸರಿ, ಕುಟುಂಬ ರಾಜಕೀಯ ಹಾಳಾಗಿ ಹೋಗಲಿ. ಕನಿಷ್ಠ ನಿಮ್ಮ ಸ್ವಂತ ಸಹೋದರಿ ಇಲ್ಲಿ ಮಂತ್ರಿಯಾಗಿ ಮಹಿಳೆಯರನ್ನು ಮುಂಚೂಣಿಯಿಂದ ಮುನ್ನಡೆಸುವಂತೆ ನೋಡಿಕೊಳ್ಳಿ. ನೀವು ಆಕೆಯನ್ನು ದೆಹಲಿಗೆ ತಳ್ಳಿ, ಇಲ್ಲ ನಮಗೆ ಸೇತುವೆ ಬೇಕು ಎಂದು ಹೇಳುತ್ತೀರಿ. ಯಾವುದಕ್ಕೆ? ನಾನು ಕಣ್ಣಿ ಮುರಿಯವರನ್ನು ತಮಿಳುನಾಡಿನ ಮಂತ್ರಿಗಳಲ್ಲಿ ಒಬ್ಬರಾಗಿ ಮಹಿಳೆಯರನ್ನು ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುವುದನ್ನು, ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸುವುದನ್ನು ಅಥವಾ ಅದನ್ನು ಹೇಳುವುದನ್ನು ಅಥವಾ ಮಹಿಳೆಯರ ಹಕ್ಕುಗಳಿಗಾಗಿ ನಿಲ್ಲುವುದನ್ನು ಮತ್ತು ಇಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರಿಗಳಲ್ಲಿ ಒಬ್ಬರಾಗಿ ಇರುವುದನ್ನು ನೋಡಲು ಇಷ್ಟಪಡುತ್ತೇನೆ. ಇಷ್ಟೊಂದು ವರ್ಷಗಳಿಂದ ನೀವು ಅದನ್ನು ನೋಡೋದಿಲ್ಲ. ನಿಮ್ಮ ಸ್ವಂತ ಸಹೋದರಿಗೆ ಯಾಕೆ ಬಡ್ತಿ ನೀಡುವುದಿಲ್ಲ? ಆಕೆ ಸಮರ್ಥಳು, ಆದ್ದರಿಂದ ಆಕೆ ಚುನಾವಣೆಗಳನ್ನು ಗೆಲ್ಲುತ್ತಿದ್ದಾಳೆ. ಆಕೆ ಸಮರ್ಥಳು, ಆಕೆ ಬುದ್ಧಿವಂತೆ, ಆಕೆ ಭಾಷೆಯನ್ನು ಮಾತಾಡ್ತಾಳೆ. ಹಾಗಾದರೆ ನೀವು ಆಕೆಗೆ ಯಾಕೆ ಬಡ್ತಿ ನೀಡುವುದಿಲ್ಲ? ಹಾಗಾಗಿ ನನ್ನ ಪ್ರಕಾರ DMKಯ ಮೂಲಭೂತ ಪಿತೃಪ್ರಧಾನ ಮತ್ತು ಶ್ರೇಣೀಕೃತ ಮನಸ್ಥಿತಿ ಮುಂದುವರಿಯುತ್ತದೆ. ಮತ್ತು ಕಾಂಗ್ರೆಸ್ನಲ್ಲೂ ಇದೇ ಕತೆ. ದಯವಿಟ್ಟು ಒಬ್ಬ ನಾಯಕಿಯ ಹೆಸರನ್ನು ಹೇಳಿ. ಆಗ ಶೀಲಾ ದೀಕ್ಷಿತ್ ಜಿ ಅಥವಾ ಅಂಬಿಕಾ ಸೋನಿ ಜಿ ಇದ್ದರು. ದಯವಿಟ್ಟು ಇತ್ತೀಚೆಗೆ ಸಂಸತ್ತಿನಲ್ಲಿ ಮಾತನಾಡಬಲ್ಲ ಯಾರಾದರೊಬ್ಬರ ಹೆಸರನ್ನು ಹೇಳಿ, ನೀವು ಪ್ರಿಯಾಂಕಾ ಗಾಂಧಿಯವರನ್ನು ಹೊರತುಪಡಿಸಿ. ಮತ್ತು ಇದು ವಂಶಪಾರಂಪರ್ಯ ರಾಜಕಾರಣ. ಸಂಸತ್ತಿನಲ್ಲಿ ಯಾರಾದರೂ ಮಹಿಳಾ ಸಂಸದರು ಮಾತನಾಡುವುದನ್ನು ನೀವು ನೋಡಿದ್ದೀರಾ?
ಇಲ್ಲ, ಅವ್ರು ಮಾತಾಡೋದಿಲ್ಲ. ಯಾರು ಮಾತನಾಡಬೇಕು, ಯಾರು ಕಾಣಿಸಿಕೊಳ್ಳಬೇಕು, ಯಾರ ಮಾತನ್ನು ಕೇಳಬೇಕು ಎನ್ನುವುದು ಬಹಳ ಲಿಖಿತ ನಿಯಮ. ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಂದೇ ಕುಟುಂಬ. ಉಳಿದವರೆಲ್ಲರೂ ಸುಮ್ಮನಿರಬೇಕು. ಶಶಿ ತರೂರ್ ಅವರಂತಹ ವ್ಯಕ್ತಿಗೂ ಸುಮ್ಮನಿರುವಂತೆ ಹೇಳಲಾಗಿದೆ. 1000 ಲೈಟ್ಸ್ ಅದು ನಿಮಗೆ ಏನನ್ನ ಕಲಿಸ್ತು ಮತ್ತು ಈ ಚುನಾವಣೆಗೆ ನಿಮ್ಮ ಯೋಜನೆ ಏನು? ನೀವು ಸ್ಪರ್ಧಿಸ್ತೀರಾ? ನಾನು ಸ್ಪರ್ಧಿಸ್ತೇನೆ ಅಂತ ನನಗೆ ಅನಿಸೋದಿಲ್ಲ. ಅಂದರೆ ನಾನು ಅದನ್ನು ಪಕ್ಷಕ್ಕೆ ಬಿಡ್ತೇನೆ. ಯಾರು ಸ್ಪರ್ಧಿಗಳು, ನಮಗೆ ಯಾವ ಕ್ಷೇತ್ರಗಳು ಸಿಗತ್ತೆ ಮತ್ತು ಎಷ್ಟು ಸೀಟುಗಳು ಸಿಗತ್ತೆ ಅಂತ ನಾವು ಇನ್ನೂ ನಿರ್ಧರಿಸಿಲ್ಲ. ನಾವು ಇನ್ನೂ ಮಾತುಕತೆಯಲ್ಲಿದ್ದೇವೆ. ಹಾಗಾಗಿ ಅದೆಲ್ಲವೂ ಪಕ್ಷದ ಮೇಲೆ ಅವಲಂಬಿತವಾಗಿದೆ. ನಾನು ಹೇಳಿದ ಹಾಗೆ ಇದು ಮುಖಗಳ ವಿಷಯವಲ್ಲ. ನಾನು ಸ್ಪರ್ಧಿಸಬೇಕು, ಹಾಗಾಗಿ ನನಗೆ ಒಂದು ಸ್ಥಾನ ಕೊಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಇಲ್ಲ, ನನ್ನ ಪ್ರಕಾರ ಪಕ್ಷ ಗೆಲ್ಲಬೇಕು, ಮೈತ್ರಿಕೂಟ ಗೆಲ್ಲಬೇಕು. ಹಾಗಾಗಿ ಯಾರೇ ಇರಲಿ, ವೋಟುಗಳನ್ನು ತರಬಲ್ಲ ಮುಖಗಳು. ನಾನು ಯಾವಾಗಲೂ ಹೇಳಿದ್ದೇನೆ, ಜನಸ್ತೋಮದಿಂದ ಸಾಧ್ಯವಿಲ್ಲ. ಜನಸ್ತೋಮದಿಂದ ವೋಟುಗಳು ಬರುತ್ತಿದ್ದರೆ ನಾನು 1000 ಲೈಕ್ಗಳನ್ನು ಗೆಲ್ಲುತ್ತಿದ್ದೆ. ಜನಸ್ತೋಮದಿಂದ ನಿಮಗೆ ಗೊತ್ತಲ್ಲ, ವೋಟುಗಳು ಬರುತ್ತಿದ್ದರೆ ಕಮಲ್ ಹಾಸನ್ ಗೆಲ್ಲಬೇಕಿತ್ತು. ಜನಸ್ತೋಮದಿಂದ ವೋಟುಗಳು ಬರುತ್ತಿದ್ದರೆ ವಿಜಯಕಾಂತ್ ಮತ್ತೆ ಗೆದ್ದು ಬರಬೇಕಿತ್ತು. ಅವರು ಗೆಲ್ಲಲಿಲ್ಲ. ಹಾಗಾಗಿ ಅದಕ್ಕೆ ಸಮಯ ಹಿಡಿಯುತ್ತದೆ. ಹಾಗಾಗಿ ಜನಸ್ತೋಮದಿಂದ ನಿಮಗೆ ವೋಟುಗಳು ಬರುವುದಿಲ್ಲ. ಜನರೇ, ಅಭಿವೃದ್ಧಿ ನಿಮಗೆ ಮತ ತಂದುಕೊಡಲಿದೆ. ಪಕ್ಷದ ಮೇಲಿನ ನಂಬಿಕೆ ನಿಮಗೆ ಮತಗಳನ್ನು ತಂದುಕೊಡಲಿದೆ. ಹಾಗಾಗಿ ಈಗ 5 ವರ್ಷಗಳಲ್ಲಿ ಕಾಲ ಬದಲಾಗಿದೆ. ಆದ್ದರಿಂದ ಪಕ್ಷ ನೀವು ಸ್ಪರ್ಧಿಸಬೇಕು ಎಂದು ಹೇಳಿದರೆ ನಾನು ಸ್ಪರ್ಧಿಸುತ್ತೇನೆ ಎಂದು ನನಗೆ ಖಚಿತವಾಗಿದೆ. ಆದರೆ ನಾನು ಹಾಗೆ ಹೇಳುತ್ತಿಲ್ಲ. ಅಥವಾ ಇಲ್ಲ ನಾನು ಖಂಡಿತವಾಗಿಯೂ ಸ್ಪರ್ಧಿಸಬೇಕಾಗಿದೆ, ಹಾಗಾಗಿ ನಾನು ಒಂದು ಕ್ಷೇತ್ರವನ್ನು ಗುರುತಿಸಿದ್ದೇನೆ ಮತ್ತು ಅಲ್ಲಿಂದ ಕೆಲಸ ಮಾಡಲು ಹೊರಟಿದ್ದೇನೆ ಎಂದು ನಾನು ಹೇಳಿಲ್ಲ. ಇಲ್ಲ, ನಾನು ಸದ್ದಿಲ್ಲದೆ ಇದ್ದೇನೆ ಮತ್ತು ಪಕ್ಷವು ನನಗೆ ಹೇಳಿದಾಗಲೆಲ್ಲ ಅವರಿಗಾಗಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾಗಿ ಮುಂದಿನ ಚುನಾವಣೆ ಈಗ ಆಗದಿದ್ದರೆ ಬಹುಶಃ ಸಂಸತ್ ಚುನಾವಣೆ, ಹಾಗಾಗಿ ನಾನೀಗ ಕೆಲಸ ಶುರು ಮಾಡುತ್ತೇನೆ ಎಂಬ ಯೋಚನೆಗಳನ್ನು ಮಾಡುವವಳು ನಾನಲ್ಲ. ನಾನು ಬೀಜ ಬಿತ್ತಲು ಶುರು ಮಾಡುತ್ತೇನೆ ಮತ್ತು ನಾನು ಒಂದು ಕ್ಷೇತ್ರದ ಮೇಲೆ ಕೆಲಸ ಮಾಡಲು ಹೊರಟಿದ್ದೇನೆ. ಇಲ್ಲ, ನಾನು ಪಕ್ಷಕ್ಕಾಗಿ ಕೆಲಸ ಮಾಡುತ್ತೇನೆ, ನನಗಾಗಿ ಅಲ್ಲ. ನಾನು ವೈಯಕ್ತಿಕ ಬೆಳವಣಿಗೆಯನ್ನು ನೋಡ್ತಿಲ್ಲ. ಪ್ರಚಾರ, ಮುಖ್ಯಾಂಶ ಸುದ್ದಿಗಳು, ಮುಖಪುಟದ ಕತೆಗಳು, ಸಂದರ್ಶನಗಳು, ರಾಜಕೀಯಕ್ಕೆ ಬರುವ ಮುನ್ನವೇ ನಾನಿದನ್ನೆಲ್ಲ ಮಾಡಿದ್ದೇನೆ, ನೋಡಿದ್ದೇನೆ. ಹಾಗಾಗಿ ಪಕ್ಷ ನಿರ್ಧರಿಸುವವರೆಗೂ ನಾನು ಕಾಯುತ್ತೇನೆ ಎಂದುಕೊಂಡಿದ್ದೇನೆ ಮತ್ತು ಯಾರು ಎಲ್ಲಿಂದ ಸ್ಪರ್ಧಿಸಬೇಕು ಎಂದು ನಿರ್ಧರಿಸಲು ಅವರೇ ಅತ್ಯುತ್ತಮ ಜನರು, ಹಿರಿಯ ನಾಯಕರೇ ಅತ್ಯುತ್ತಮ ಜನರು ಎಂದು ನಾನು ಭಾವಿಸುತ್ತೇನೆ. ನಾನು ಇಲ್ಲಿಗೆ ಇದನ್ನು ಮುಗಿಸಬೇಕೆಂದಿದ್ದೆ, ಆದರೆ ನೀವು ಕಮಲ್ ಹಾಸನ್ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದರಿಂದ ನಾನು ಇದನ್ನು ನಿಮಗೆ ಕೇಳಲೇಬೇಕು. ನೀವು ಕಮಲ್ ಹಾಸನ್ ಮತ್ತು ವಿಜಯ್ ಇಬ್ಬರನ್ನೂ ನೋಡಿದ್ದೀರಿ. ಅವರು ರಾಜಕೀಯದಲ್ಲಿ ಬಹಳ ಪ್ರಯತ್ನ ಪಟ್ಟರು. ನಾಯಕರಾಗಿ ಇಬ್ಬರ ಶೈಲಿಯಲ್ಲಿನ ವ್ಯತ್ಯಾಸವನ್ನು ನೀವು ಹೇಗೆ ನೋಡುತ್ತೀರಿ? ನಟರಾಗಿ ಅಲ್ಲ, ನಾಯಕರಾಗಿ. ನಟರಾಗಿ ನೀವು ಅವರನ್ನು ಹೇಗೆ ನೋಡ್ತೀರೋ ನಿಖರವಾಗಿ ಹಾಗೆಯೇ. ಬಹುಶಃ ವಿಜಯ್ ಶ್ರೀ ಅವರು ಇದ್ದ ಸ್ಥಾನದಲ್ಲಿ ರಜನಿಕಾಂತ್ ಅವರು 91, 92ರಲ್ಲಿದ್ದರು. ಹಾಗಾಗಿ ಅವರ ಮೇಲೆ ಭರವಸೆಗಳು ತುಂಬ ಹೆಚ್ಚಿವೆ. ಕಮಲ್ ಸರ್ ಅವರು ತುಂಬ ಅನುಭವಿ ನಟ ಮತ್ತು ನಾನು ಹೇಳ್ತೇನೆ ಒಬ್ಬ ಅನುಭವಿ ರಾಜಕಾರಣಿಯೂ ಹೌದು. ಹಾಗಾಗಿ ನಾವು ವಿಜಯ್ ಅವರನ್ನು ಕಮಲ್ ಸರ್ ಅವರೊಂದಿಗೆ ಹೋಲಿಸುವುದು ಸರಿ ಎಂದು ನಾನು ಭಾವಿಸುವುದಿಲ್ಲ. ಕಮಲ್ ಸರ್ ಅವರು ತುಂಬ ಹಿರಿಯರು ಮತ್ತು ಇಂದು ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಅದು ಪ್ರಮುಖ ಸುದ್ದಿಯಾಗುತ್ತದೆ. ಹಾಗಾಗಿ ವಿಜಯ್ ಇನ್ನೂ ಬಹಳ ದೂರ ಸಾಗಬೇಕಿದೆ. ನಾವು ಇಬ್ಬರನ್ನು ಹೋಲಿಸುವುದು ತುಂಬ ತಪ್ಪಾಗುತ್ತದೆ. ನನಗನ್ನಿಸ್ತದೆ ಹಿರಿಯರು ಇದ್ದರೆ ಮತ್ತು ಕಿರಿಯರು ಇನ್ನೂ ಅವರನ್ನು ಸರಿಗಟ್ಟಬೇಕಿದೆ. ಹಾಗಾಗಿ ಅವರು ಕಲಿಯಲಿ, ಸರಿ ಮತ್ತು ತಪ್ಪುಗಳನ್ನು ಕಲಿಯಲಿ. ನಾವೆಲ್ಲರೂ ತಪ್ಪುಗಳನ್ನು ಮಾಡ್ತೇವೆ. ಹಾಗಾಗಿ ನನಗನ್ಸುತ್ತದೆ ಕಮಲ್ ಸರ್ ಅವರನ್ನು ನೋಡಿ ಅಥವಾ ಯಾವುದೇ ಹಿರಿಯ ರಾಜಕಾರಣಿಯನ್ನು ನೋಡಿ ವಿಜಯ್ ಮಾಡಬೇಕಾದ್ದು ಮತ್ತು ಮಾಡಬಾರದ್ದನ್ನು ಕಲಿಯಲು ಅಥವಾ ತಾವು ಕಲಿತದ್ದನ್ನು ಮರೆತು ನಂತರ ಹೊಸದನ್ನು ಕಲಿಯಲು ಇದು ಸರಿಯಾದ ಸಮಯ. ಯಶಸ್ವಿಯಾಗಲು ನೀವು ಏನನ್ನಾದರೂ ಕಲಿಯುವ ಮೊದಲು ಏನನ್ನಾದರೂ ಮರೆಯಬೇಕು ಎಂದು ಅವರು ಯಾವಾಗಲೂ ಹೇಳುತ್ತಾರೆ. ಹಾಗಾಗಿ ವಿಜಯ್ ತಾನು ಏನಾದರೂ ತಪ್ಪು ಮಾಡುತ್ತಿದ್ದೇನೆ ಎಂದು ಭಾವಿಸಿದರೆ ದಯವಿಟ್ಟು ನೀವು ಈಗಾಗಲೇ ಕಲಿತದ್ದನ್ನು ಮರೆತು ಹೊಸದನ್ನು ಕಲಿಯಿರಿ. ಹಾಗಾಗಿ ನಾನು ಕಮಲ್ ಸರ್ ಮತ್ತು ವಿಜಯ್ ಅವರನ್ನು ಹೋಲಿಸುವುದಿಲ್ಲ. ಮತ್ತು ಎಲ್ಲರೂ ಜಗತ್ತಿಗೆ ತಿಳಿದಿದೆ ನಾನು ಕಮಲ್ ಸರ್ ಅವರ ಕಟ್ಟ ಅಭಿಮಾನಿಗಳಲ್ಲಿ ಒಬ್ಬಳು. ಆದ್ದರಿಂದ ನಾನು ಕಮಲ್ ಸರ್ ಅವರನ್ನು ಯಾರೊಂದಿಗೂ ಹೋಲಿಸಲು ಇಷ್ಟಪಡುವುದಿಲ್ಲ. ಅಂದರೆ ನನ್ನ ಹೃದಯ ಕಮಲ್ ಸರ್ ಅವರಿಗಾಗಿ ಹಿಡಿದಿಟ್ಟುಕೊಂಡಿದೆ ಮತ್ತು ಮಿಡಿಯುತ್ತದೆ. ಆದ್ದರಿಂದ ಅದು ಯಾವಾಗಲೂ ಹಾಗೆಯೇ ಮಾಡುತ್ತದೆ. ಮೊನ್ನೆ ತಾನೇ ಟಿವಿಗೆ ರಜನಿ ರಾಜಕೀಯಕ್ಕೆ ಬರಲು ಸಾಧ್ಯವಾಗಲಿಲ್ಲ, ಯಾಕೆಂದರೆ ಅವರಿಗೆ ಧೈರ್ಯವಿರಲಿಲ್ಲ ಅಥವಾ ಅವರ ಮೇಲೆ ಒತ್ತಡವಿತ್ತು ಎಂದು ಹೇಳಿದರು. ಇದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ? ಕರೂರ್ ಪ್ರಕರಣದಲ್ಲಿ ಸಿಬಿಐನಿಂದ ವಿಚಾರಣೆಗೆ ಕರೆಯಲ್ಪಟ್ಟಿರುವುದರಿಂದ ವಿಜಯ್ ಮೇಲೆ ಇದೇ ರೀತಿಯ ಒತ್ತಡ ಹೇರಲಾಗುತ್ತಿದೆ ಎಂದು ಕೆಲವರು ಹೇಳುತ್ತಾರೆ. ವಿಜಯ್ ಮೇಲೆ ಒತ್ತಡವನ್ನು ಹೇರಲಾಗುತ್ತಿದೆ. ರಜನಿ ಅವರು ಇದಕ್ಕೆ ನಿಲ್ಲಲಿಲ್ಲ ಮತ್ತು ಆದ್ದರಿಂದ ಬಿಡಲು ನಿರ್ಧರಿಸಿದರು. ಇದು ಸಂಪೂರ್ಣವಾಗಿ ತಪ್ಪು ಎಂದು ನಾನು ಭಾವಿಸುತ್ತೇನೆ. ಇದು ನಿಮ್ಮ ಸ್ವಂತ ವಾದವನ್ನು ಬೆಂಬಲಿಸಲು ನೀವು ಬಯಸಿದಾಗ ನೀವು ಈ ರೀತಿಯ ನಿರೂಪಣೆಗಳಿಗೆ ಬಲಿಯಾಗುತ್ತೀರಿ. ರಜನಿ ಸರ್ ರಾಜಕೀಯಕ್ಕೆ ಬರಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರ ಆರೋಗ್ಯ ಸರಿ ಇರಲಿಲ್ಲ
ಮತ್ತು ರಾಜಕೀಯಕ್ಕೆ ಬರಲು ಎಷ್ಟು ಸಮಯ ಮತ್ತು ಶಕ್ತಿ ಬೇಕಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಬಹುಶಃ ಅವರ ದೇಹ ಆಗ ಅವರು ಇದ್ದ ಸ್ಥಿತಿಯಲ್ಲಿ ಆ ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ರಜನಿ ಸರ್ ತೆಗೆದುಕೊಂಡ ನಿರ್ಧಾರ ಮತ್ತು ಅದು ಒಂದು ಒತ್ತಡವಾಗಿತ್ತು ಎಂದು ಹೇಳುವುದನ್ನು ನಾನು ಯೋಚಿಸುತ್ತೇನೆ. ಈಗ ಕರೂರ್ ಸಿಬಿಐ ವಿಷಯಕ್ಕೆ ಬಂದರೆ, ಕರೂರ್ ಘಟನೆ ನಡೆದ ತಕ್ಷಣವೇ ಸಿಬಿಐ ತನಿಖೆಗೆ ಕೇಳಿದ್ದು ಸ್ವತಃ ವಿಜಯ್ ಅವರೇ ಅಲ್ಲವೇ? ಯಾಕೆಂದರೆ ರಾಜ್ಯ ಸರ್ಕಾರ SIT ಎಂದಿತು ಮತ್ತು ನಂತರ ಅವರು ಸಿಬಿಐ ತನಿಖೆ ಆಗಲೇಬೇಕು ಎಂದರು. ಆದ್ದರಿಂದ ಸಿಬಿಐ ತನಿಖೆ ನಡೆಯುತ್ತಿದೆ. ಹಾಗಾದರೆ ಈಗ ನಾವು ಸಿಬಿಐ ತನಿಖೆ ಹಾಕಿದ್ದೇವೆ ಎಂದು BJP ಯಾಕೆ ಹೇಳುತ್ತಿದೆ? ಇಲ್ಲ, ಸಿಬಿಐ ಒಂದು ಸ್ವತಂತ್ರ ಸಂಸ್ಥೆ ಮತ್ತು ಅವರು ಕೆಲಸ ಮಾಡ್ತಾರೆ. ಕ್ರೈಮ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಂದು ಸ್ವತಂತ್ರ ಸಂಸ್ಥೆ. ಹಾಗಾಗಿ ಅದು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುತ್ತದೆ. ಸುಪ್ರೀಂ ಕೋರ್ಟ್ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುತ್ತದೆ. ಅವೆಲ್ಲವೂ ಸ್ವತಂತ್ರವಾಗಿವೆ. ಅವು BJPಯ ಮೇಲೆ ಅವಲಂಬಿತವಾಗಿಲ್ಲ. ಹಾಗಿದ್ದಿದ್ದರೆ ಸುಪ್ರೀಂ ಕೋರ್ಟ್ ಕೆಲವೊಮ್ಮೆ ನಮ್ಮನ್ನು ಕಠಿಣವಾಗಿ ಟೀಕಿಸಿದಾಗ ನಾವು ಅವರಿಂದ ಟೀಕೆಗಳನ್ನು ಎದುರಿಸುತ್ತಿರಲಿಲ್ಲ. ಹಾಗಾಗಿ ನಾವು ಒಪ್ಪಿಕೊಳ್ಳುತ್ತೇವೆ ಏನೆಂದರೆ ದೇಶದ ಕಾನೂನುಗಳು ಒಂದೇ ಆಗಿರುತ್ತವೆ. ನೀವು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಲಿ, ನೀವು ಅತಿ ಹೆಚ್ಚು ತೆರಿಗೆ ಪಾವತಿಸುವ ಪ್ರಜೆಯಾಗಿರಲಿ ಅಥವಾ ನೀವು ಸಂಪೂರ್ಣವಾಗಿ ತೆರಿಗೆ ಕಟ್ಟದವರಾಗಿರಲಿ, ನಿಯಮಗಳು ಒಂದೇ ಆಗಿರುತ್ತವೆ. ಹಾಗಾಗಿ BJP ಅಧಿಕಾರದಲ್ಲಿ ಇದೆ ಎಂದು ಅವರು ಮಣಿಯುವುದಿಲ್ಲ. ಬಹುಶಃ ಯಾರು ಮಾತನಾಡ್ತಾರೋ ಮತ್ತು ಯಾರು ಈ ರೀತಿಯ ವಾದವನ್ನು ಮುಂದಿಡಲು ಬಯಸುತ್ತಾರೋ ಅವರು ಕಾಂಗ್ರೆಸ್ ಕಾಲದಲ್ಲಿ ನೋಡಿದ್ದಾರೆ. ಅಲ್ಲಿ ಅವರು ಎಲ್ಲವನ್ನೂ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸಿದ್ದರು. ಹಾಗಾಗಿ ಕಾನೂನುಗಳು ಅವರ ಅಧೀನದಲ್ಲಿದ್ದವು. ಬಹುಶಃ ಪೊಲೀಸ್ ಇಲಾಖೆ ಅವರಿಗಾಗಿ ಕೆಲಸ ಮಾಡುತ್ತಿತ್ತು. ಎಲ್ಲವೂ ನಿಯಮಗಳು, ನಾನು ಹೇಳಿದ್ದನ್ನು ನೀನು ಮಾಡು ಎಂಬಂತಿದ್ದವು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅದು ಹೆಚ್ಚಾಗಿ ಒಂದು ಸೂತ್ರದ ಬೊಂಬೆ ಆಟದಂತಿತ್ತು. ಆದರೆ ಈಗ BJPಯ ವಿಷಯದಲ್ಲಿ ಅದು ಹಾಗಿಲ್ಲ. ನಾವು ನಿಮಗೆ ನಿರ್ಧರಿಸುವ ಸ್ವಾತಂತ್ರ್ಯವನ್ನು ಕೊಡುತ್ತೇವೆ. ನಾವು ತಪ್ಪಾಗಿದ್ದರೆ ನಾವು ತಪ್ಪು ಎಂದು ನಮಗೆ ತಿಳಿಸಿ ಮತ್ತು ನಾವು ತಪ್ಪು ಮಾಡುತ್ತಿರುವಾಗ ಅದನ್ನು ಸರಿಪಡಿಸಿಕೊಳ್ಳಲು ಬಯಸುತ್ತೇವೆ. ಮತ್ತು ಈ ರೀತಿಯಾಗಿ ನಾವು BJPಯನ್ನು ಕೂಡ ಕೆಲಸ ಮಾಡುವುದನ್ನು ನೋಡಿದ್ದೇವೆ. ಯಾವಾಗ ಸುಪ್ರೀಂ ಕೋರ್ಟ್ ಕೆಲವು ನೀತಿಗಳೊಂದಿಗೆ ಸುಪ್ರೀಂ ಕೋರ್ಟ್ ಬದಲಾವಣೆಗಳನ್ನು ತರಲು ನಮಗೆ ಹೇಳಿದಾಗ, ನಾವು ತಪ್ಪು ಮಾಡುತ್ತಿದ್ದೇವೆ ಎಂದು ಅವರು ನಮಗೆ ಹೇಳಿದಾಗ ನಾವು ಹೇಳ್ತೇವೆ, ನಾವು ಅದನ್ನು ಪರಿಶೀಲಿಸ್ತೇವೆ ಮತ್ತು ನಾವು ಅದನ್ನು ಸರಿಪಡಿಸ್ತೇವೆ. ನಾವು ಕಲಿಯಲು ಸಿದ್ಧರಿದ್ದೇವೆ, ನಾವು ಕಲಿಯಲು ಉತ್ಸುಕರಾಗಿದ್ದೇವೆ. ನಾವು ಹಾಗೆ ಹೇಳುವುದಿಲ್ಲ, ಸರಿ ನಾವು 3 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ, ಇದು ಹ್ಯಾಟ್ರಿಕ್ ಆದ್ದರಿಂದ ನಮಗೆ ಎಲ್ಲವೂ ತಿಳಿದಿದೆ ಎಂದು. ಇಲ್ಲ, ನಾವು ತಪ್ಪುಗಳನ್ನು ಮಾಡುತ್ತೇವೆ ಮತ್ತು ನಾವು ಕಲಿಯಲು ಸಿದ್ಧರಿದ್ದೇವೆ. ನಾವು ಕಲಿಯಲು ಉತ್ಸುಕರಾಗಿದ್ದೇವೆ ಮತ್ತು ನಾವು ಅದನ್ನು ಮುಂದುವರಿಸುತ್ತೇವೆ. ರಾಜಕೀಯ ಮತ್ತು ಚಲನಚಿತ್ರಗಳಲ್ಲಿ ಇರುವವಳಾಗಿ ಜನನಗನ್ ಮತ್ತು CBFC ಬಗ್ಗೆ ಕೊನೆಯದೊಂದು ಮಾತು. ನೀವು ಸಂಸ್ಥೆಗಳು ಬದಲಾಗುತ್ತಿವೆ, ವಿಭಿನ್ನವಾಗಿವೆ ಎಂದು ಹೇಳುತ್ತಿದ್ದೀರಿ, ಆದರೆ ಮತ್ತೊಮ್ಮೆ ಬೆರಳು ಮಾಡಿ ತೋರಿಸಲಾಗುತ್ತಿದೆ. ಜನರು ಇರುವುದೇ ಹಾಗೆ. ಅದಕ್ಕಾಗಿ ನಾನು ಇಂದು ಹೇಳಿದ್ದು, ಎಲ್ಲಾದರೂ ಒಂದು ಮಗು ಸೀನಿದ್ರು ಅವರು BJP ಹೊಣೆ ಎಂದು ಹೇಳುತ್ತಾರೆ. ಯಾಕೆಂದರೆ ಗಾಳಿ ಸ್ವಚ್ಛವಾಗಿಲ್ಲ, ಯಾಕೆಂದರೆ BJP ಖಚಿತಪಡಿಸಿದೆ, ಗೊತ್ತಲ್ಲ, ಅವರು ಗಾಳಿಯಲ್ಲಿ ಮಾಲಿನ್ಯವನ್ನು ತುಂಬಿದ್ದಾರೆ. ಆದ್ದರಿಂದ ನೀವು ಬದಲಾಗಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಗೆಲ್ಲದಿದ್ದಾಗ ಮತ್ತು ನೀವು ಸೋಲುತ್ತಿದ್ದೀರಿ ಎಂದು ನಿಮಗೆ ತಿಳಿದಾಗ ನೀವು ಅದನ್ನು ಇತರರ ಮೇಲೆ ದೂಷಿಸಲು ಬಯಸುತ್ತೀರಿ. ನೀವು ನಿಮ್ಮ ವೈಫಲ್ಯಗಳನ್ನು ದೂಷಿಸಲು ಬಯಸುತ್ತೀರಿ, ನಿಮ್ಮ ವೈಫಲ್ಯಗಳನ್ನು ಇತರರ ಮೇಲೆ ಹಾಕಲು ನೀವು ಬಯಸುತ್ತೀರಿ. ಮತ್ತು ಈ ರೀತಿಯಾಗಿಯೇ ವಿರೋಧ ಪಕ್ಷಗಳು ಕೆಲಸ ಮಾಡುವುದನ್ನು ನಾನು ನೋಡುತ್ತೇನೆ. ಅದೆಂದರೆ ತಮ್ಮ ಪ್ರತಿಯೊಂದು ವೈಫಲ್ಯಕ್ಕೂ ಅವರು BJP ಹೊಣೆ ಎಂದು ಹೇಳುತ್ತಾರೆ. ಆದರೆ ನಾನು ಈ ಅವಕಾಶವನ್ನು ಬಳಸಿಕೊಂಡು ಶ್ರೀ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ರಾಹುಲ್ ಗಾಂಧಿ, ನಿಮಗೆ ಗೊತ್ತಲ್ಲ, ನಮ್ಮನ್ನು ಸಕ್ರಿಯವಾಗಿರಿಸಿದ್ದಕ್ಕಾಗಿ ಮತ್ತು ನಮಗೆ ಮನರಂಜನೆ ನೀಡಿದ್ದಕ್ಕಾಗಿ ಮತ್ತು ಬಹಳ ಪರೋಕ್ಷವಾಗಿ BJPಯ ಅತ್ಯಂತ ಪ್ರಕಾಶಮಾನವಾದ ವಕ್ತಾರರಾಗಿ ಕೆಲಸ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಯಾವಾಗಲೂ ಹಾಗೆ ನಿಮ್ಮೊಂದಿಗೆ ಮಾತನಾಡಿ ಸಂತೋಷವಾಯಿತು ಮತ್ತು ಶುಭ ಹಾರೈಕೆಗಳು. ನೀವು ಸ್ಪರ್ಧಿಸ್ತೀರಿ ಎಂದು ನಾವು ಭಾವಿಸ್ತೇವೆ ಮತ್ತು ಖಂಡಿತವಾಗಿಯೂ ನೀವು ಕೇವಲ BJPಯ ಮಾತ್ರವಲ್ಲ, ಸ್ವತಃ NDAಯ ಪ್ರಕಾಶಮಾನವಾದ ತಾರೆಯಾಗುತ್ತೀರಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು. ಹಾಗಾದರೆ ಇವರಾಗಿದ್ದರು ಖುಷ್ಬೂ ಸುಂದರ್ ತಮ್ಮ. ಅತ್ಯುತ್ತಮ ನಿಷ್ಕಪಟ ರೂಪದಲ್ಲಿ ಅವರು ಯಾವಾಗಲೂ ಹಾಗೇ ಇರ್ತಾರೆ. ಮತ್ತು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು.